ಕುಂದಗೋಳ ತಾಲೂಕಿನ ಚಿಕ್ಕನರ್ತಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಶ್ರೀಮತಿ ಶಂಕರಮ್ಮ ಸೋಮರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಾಕಷ್ಟು ಒಂದು ಪರಿಶ್ರಮದಿಂದ ಸಹಕಾರ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರ ಸುಪುತ್ರರಾದಂಥ ಚಂದ್ರಶೇಖರ್ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವರು ಸಹಕಾರ ಸಂಘದ ಕಾರ್ಯಕ್ಷೇತ್ರ, ಹಾಲು ಉತ್ಪಾದಕರ ಸಹಕಾರ ಸಂಘದ ಸಮಗ್ರ ಮಾಹಿತಿಯನ್ನು ಕೂಡ ಈಗ ನಮಗೆ ನೀಡಲಿದ್ದಾರೆ. ಧನ್ಯವಾದಗಳು ತಮಗೆ. ಮೊದಲು ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಂಘ ಇರಲಿಲ್ಲ. ಇಲ್ಲಿ ಬಾಜು ಹಿರೇನಟ್ಟಿ ಗ್ರಾಮದಲ್ಲಿ ಇತ್ತು. ಎಲ್ಲ ರೈತ ಬಾಂಧವರಿಗೂ ಅದು ಬೆಳಗ್ಗೆ ಸಾಯಂಕಾಲ ಹೋಗಿ ಬರುವುದಂದ್ರೆ ತುಂಬ ಕಷ್ಟದ ಒಂದು ಕೆಲಸ ಆಗಿತ್ತು. ಹೀಗಾಗಿ ನಮ್ಮೂರಿನ ಎಲ್ಲರೂ ಕೂಡ ಗ್ರಾಮಸ್ಥರು ಬಂದು ನನ್ನಲ್ಲಿ ಕೇಳಿಕೊಂಡ್ರು, ಹಿಂಗೆ ನಮ್ಮಲ್ಲಿ ಒಂದು ಈ ಹಾಲು ಉತ್ಪಾದಕ ಮಂಡಳಿಯನ್ನು ನಾವು ಮಾಡಬೇಕಂತಂದು ಕೇಳಿಕೊಂಡ್ರು. ಹಾಗಾಗಿ ನಾವು ಆ ಪ್ರಯತ್ನದಿಂದ ಇಲ್ಲಿ ಒಂದು ಹಾಲು ಉತ್ಪಾದಕರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಸುಮಾರು 3 ವರ್ಷಗಳಾಯಿತು ಇಲ್ಲಿವರೆಗೂ ಅಂತಂದ್ರೆ. ಮೊದಲಿಗೆ ನಮ್ಗೆ ಒಂದು 25 ಲೀಟ್ರ್ ಬೆಳಿಗ್ಗೆ, 25 ಲೀಟ್ರ್ ಸಾಯಂಕಾಲ ಸಿಗ್ತಿತ್ತು. ಈಗ ಸುಮಾರು 60 ಲೀಟ್ರ್ ಬೆಳಿಗ್ಗೆ, ಸಾಯಂಕಾಲ ಕೂಡಿ ಒಂದು 100-120 ಲೀಟ್ರ್ ನಮ್ಮ ಸಂಘಕ್ಕೆ ಹಾಲು ಬರ್ತಾ ಇದೆ. ಇದರಿಂದ ನಮ್ಮ ರೈತರಿಗೆ ಎಲ್ಲರೂ ಕೂಡ ಅನುಕೂಲ ಆಗೈತಿ. ಜೊತೆಗೆ ನಮ್ಮ ರೈತರಿಗೆ ಈ ಒಂದು ನಮ್ಮ KMFದಿಂದ ಆಕಳವನ್ನು ಕೂಡ ಕೊಡಿಸಿದ್ರು. ಹೀಗಾಗಿ ಅದರಿಂದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗೈತಿ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿ ಒಂದು ಉನ್ನತವಾದಂಥ ತಾಲೂಕಿಗೆ ಒಂದು ಉನ್ನತವಾದಂಥ ಮಂಡಳಿಯನ್ನು ನಾವು ಮಾಡ್ತೇವೆ ಅಂತಂದು ಹೇಳಿಕೆ ಇಚ್ಛೆ ಪಡ್ತೀವಿ. ನಮ್ಮ ಗ್ರಾಮದಲ್ಲಿರುವಂಥ ಪ್ರತಿಯೊಂದು ಆಕಳು ಆಗಲಿ, ಎಮ್ಮೆಗಳಾಗಲಿ, ಪ್ರತಿಯೊಂದಕ್ಕೂ ಕೂಡ ನಾವು ಇನ್ಶೂರೆನ್ಸ್ ಮಾಡಿಸ್ತೇವೆ. ಅವಕ್ಕೆ ಏನೋ ತೊಂದರೆ ಆದರೂ ಸ್ವಲ್ಪ ದುಡ್ಡು ಬರೋ ರೀತಿಯಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದೇವೆ. ಜೊತೆಗೆ ಡಾಕ್ಟ್ರು ಕೂಡ ಪ್ರತಿ ವೀಕ್ ಸಹಿತ ನಾವು ಡಾಕ್ಟ್ರ್ ಕರೆಸಿ ಅವುಗಳ ಆರೋಗ್ಯ ಕೂಡ ತಪಾಸಣೆಯನ್ನು ಕೂಡ ನಾವು ಮಾಡಿಸ್ತೇವೆ. ಮ್ಯಾಟ್ ಬಂದಿಲ್ಲ. ಪೌಡರ್ ಬರ್ತೈತ್ರಿ, ಹಿಂಡಿ ಬರ್ತೈತಿ. ನಮ್ಮ KMFದಿಂದ ನಮ್ಗೆ ಕ್ಯಾಲ್ಸಿಯಂ ಪೌಡ್ರ್, ಆಮೇಲೆ ಮಿನರಲ್ ಮಿಕ್ಸರ್, ಆಮೇಲೆ ಇದು ಹಿಂಡಿಯನ್ನು ಕೂಡ KMFದಿಂದ ನಮ್ಗೆ ಒದಗಿಸ್ತಾರೆ. ಇದರಿಂದ ರೈತರಿಗೆ ಕೂಡ ಅನುಕೂಲ ಆಗೈತಿ. ಒಳ್ಳೆ ಫ್ಯಾಟ್ ಕೂಡ ನಮಗೆ ಬರ್ತಾ ಇದೆ. ರೈತರು ಕೂಡ ಅನುಕೂಲ ಆಗ್ತಾ ಇದೆ. ಒಳ್ಳೆ ಫ್ಯಾಟ್ ಬರೋದ್ರಿಂದ ರೈತರು ಕೂಡ ಅನುಕೂಲ ಆಗ್ತಾ ಇದೆ. ಶ್ರೀಯುತ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನು ಒಂದು ಉತ್ತಮವಾದ ಒಂದು ಜಿಲ್ಲೆಯಲ್ಲೇ ಒಂದು ಮಾದರಿ ಸಹಕಾರಿ ಸಂಘವನ್ನಾಗಿ ನಿರ್ಮಾಣ ಮಾಡುವಲ್ಲಿ ಕೂಡ ಅಧ್ಯಕ್ಷರು ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಸಹಕಾರ ಸಂಘ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ನಮ್ಮ ನ್ಯೂಸ್ ವತಿಯಿಂದ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಅಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳು. ನಮಸ್ಕಾರ.